ನೋಡಿ, ಇದು ನನ್ನ ಮೆರಿಟ್ ಮಿಷಿನ್. ಮೊದಲೇ ಮನೇಲೆ ಕುಳಿತು ಅಂದರೆ ದೊಡ್ಡ ಮಿಷನ್ನೇ ಬೇಕಾಗಿಲ್ಲ, ಈ ಥರ ಚಿಕ್ಕ ಮಿಷನ್ ಇದ್ದರೆ ಸಾಕು ನಮಗೆ. ಮೊದಲೇ ಇದಕ್ಕೆ 6,000 ರೂಪಾಯಿ ಇತ್ತು, ಈಗ ಒಂದು 8,500 ಆಗಿದೆಯೋ ಏನೋ ಅಂತೂ ಗೊತ್ತಿಲ್ಲ, ಆಗಿರ್ಬೋದು. ಈಗೆಲ್ಲ GST ಎಲ್ಲ ಮೆರಿಟು. ನಾ ಇದನ್ನು ತಗೊಂಡು ಒಂದು 7-8 ವರ್ಷ ಮೇಲಾಯಿತು. ಮ್ಯಾರೇಜ್ಗಿಂತ ಮೊದಲೇ ತಗೊಳ್ಳಿದ್ದು. ಇದರಲ್ಲಿ ನೋಡಿ, ಇದಕ್ಕೂ ಬೇಕಾದ್ರೆ ಮೋಟರ್ ಕೂರಿಸ್ಬೋದು. ಈ ಥರ ಮೋಟ್ರು ಕಾಣಿಸ್ತಿದೆ ನೋಡಿ, ಈ ಥರ ಕೂರಿಸ್ಕೊಡ್ತಾರೆ ಮೋಟ್ರು. ನಮ್ಮದು ಹಳ್ಳಿ ಆಗಿರೋದ್ರಿಂದ ಕರೆಂಟ್ ಸರಿಯಾಗಿರೋದಿಲ್ಲ, ಅದಕ್ಕಾಗಿ ಈ ಥರ ದಾರ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ. ಇದೇ ಮಷೀನಲ್ಲಿ, ದೊಡ್ಡ ಮಿಷಿನೇ ಬೇಕಂತಿಲ್ಲ ನಮಗೆ ಸಂಪಾದನೆ ಮಾಡಲಿಕ್ಕೆ. ಇದೇ ಮಷೀನಲ್ಲಿ ಮನೆಯಲ್ಲೇ ಕುಳಿತು ಒಂದು 500 ರೂಪಾಯಿ ಆದ್ರೂ ಸಂಪಾದನೆ ಮಾಡ್ಬೋದು ದಿನಾಲೂ. ದಿನ ಅಂತ ಅಲ್ಲ ಹೇಳೋದಿಲ್ಲ, ಗೃಹಿಣಿಯರಿಗೆ ಏನಾದ್ರು ಕೆಲಸ ಇರುತ್ತೆ, ಎದ್ದೋಗ್ತೀವಿ, ಒಂದು 300 ರೂಪಾಯಿ ಆದ್ರೂ ಸಂಪಾದನೆ ಮಾಡ್ಬೋದು, ಹೌದಾ? ನೋಡಿ, ಈ ಥರ ಸಾರಿ ಎಲ್ಲ ಕೊಡ್ತಾರೆ ಸೈಡ್ ಸ್ಟಿಚ್ಚಿಂಗ್ಗೆ ಮತ್ತು ಬ್ಲೌಸ್ ಸ್ಟಿಚ್ಚಿಂಗ್ಗೆ ಬರಬೇಕಂತಿಲ್ಲ. ಈ ಸಾರಿ ಇಲ್ಲಿ ನೋಡಿ ಕಾಣಿಸ್ತೀನಿ, ಈ ಥರ ನೋಡಿ ಸಾರಿ ಫೋಲ್ಡಿಂಗ್ ಮಾಡಿ ಇದಕ್ಕೆ ಪಾಲ್ ಹಾಕಬೇಕು. ಪಾಲ್ ಹಾಕೋಕೆ ಹೇಳ್ತಾರೆ ಒಬ್ಬೊಬ್ಬರು ಹೇಳಲ್ಲ, ಸಾರಿ ಸ್ಟಿಚಿಂಗ್ ಮಾತ್ರ. ಈ ಜಿಗ್ಜಾಗ್ ಆದರೆ ಜಿಗ್ಜಾಗ್ ಮಾಡೋಕೆ ಹೇಳೋದಿಲ್ಲ ಇಂಥ ಸಾರಿಗೆಲ್ಲ ಕೆಲವೊಬ್ಬರು, ಯಾಕಂದರೆ ಅದು ಬಿಚ್ಚುತ್ತಾ ಹೋಗುತ್ತೆ, ಡೈಲಿ ವೇರ್ಗಾದರೂ ಬರಲ್ಲ. ಅದಕ್ಕೆ ಇದಕ್ಕೆ ಸಾರಿ ಪಾಲೆಲ್ಲ ಹಾಕಬೇಕು, ಈ ಥರ ನೋಡಿ. ಮತ್ತು ಈ ಸಾರಿ ಬ್ಲೌಸ್ ಕಾಣಿಸ್ತೀನಿ ಆ ಥರ ತೆಳು ಇರುತ್ತೆ ಅಂತೇಳಿ ನೋಡಿ. ನೋಡಿ, ಇದು 4 ಸಾರಿ ಉಂಟು, 1 2 3 4 ಮತ್ತು ಮನೇಲಿ ಉಂಟು, ಒಳಗಡೆ ಮನೇಲೆಲ್ಲ ನೋಡಿ. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟರೆ ಎಕ್ಸ್ಟ್ರಾ, ಇದೊಂದು ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ಸಾರಿದು ಗ್ರೀನ್ ಕಾಣಿಸಿದ್ನಲ್ಲ, ಅದಕ್ಕೆ ಫಾಲ್ ಒಂದು ಹಾಕಬೇಕು. ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ನೋಡಿ, ರೆಡಿ ಆಗೋದು ಇದು ನೋಡಿ. ಈ ಥರ ಕಟ್ ವರ್ಕ್ ಇಟ್ಟಿದ್ದೀನಿ ನೋಡಿ. ಆಮೇಲೆ ಇದು ಹಾಕ್ತೀನಿ, ನಂತರ ಈ ಥರವಾಗಿರುತ್ತೆ. ಆಮೇಲೆ ನಾವು ಸೈಡ್ ಬಿಸ್ನೆಸ್ ಬೇಕಾದ್ರೆ ಮಾಡ್ಬೋದು, ಇದೇ ಅಂತಿಲ್ಲ. ಯಾವ ಥರ ಅಂದರೆ ಮಾಡ್ಬೋದು. ಈ ಥರ ಬ್ಲೌಸ್ ಪೀಸಿಗೆಲ್ಲ ನಾವು ಜಾಸ್ತಿ ಚಾರ್ಜ್ ಮಾಡಬೇಕಾಗುತ್ತೆ, ತೆಲುಗು ಇರುತ್ತೆ ನೋಡಿ ಯಾವ ಥರ ಇರುತ್ತೆ ಅಂತೇಳಿ. ಬಟ್ಟೆ ಸ್ಟಿಚ್ ಮಾಡ್ದಂಗೆಲ್ಲ ಹಿಂಗೆ ದಾರ ಬಿಚ್ಕೊಳ್ತಾ ಇರುತ್ತೆ, ಆದರೂ ಕೇಳಲ್ಲ ಕಸ್ಟಮರು, ಹೊದ್ಕೊಳ್ತಾರೆ ನೋಡಿ. ಇದು ಕಟ್ ಮಾಡಿಟ್ಟಿದ್ದೀನಿ, ಆದರೂ ಬಿಚ್ಚುತ್ತಾ ಇದ್ದೀನಿ. ಇದಕ್ಕೆ ಅವರು ಪ್ರಿನ್ಸ್ ಕಟ್ ಮತ್ತು ಬೋಟ್ ನೆಕ್ ಇಡಿ ಅಂದಿದ್ದಾರೆ ಬ್ಲೌಸು. ನಾವು ಬ್ಲೌಸ್ ಬಗ್ಗೆ ಏನೂ ಹೇಳಲ್ಲ, ಏನಿದ್ರು ಮನೇಲಿ ಕುಳಿತು ಹೀಗೆ ನೈಟಿ ಆಗಿರ್ಬೋದು ಅದೆಲ್ಲ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಾಗ ಹೇಗೆ ನಾವು ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.